ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ದಳಪತಿ ವಿಜಯ್ ಸದ್ಯ ಕೇವಲ ಸೌತ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಈ ಒಂದು ಹೆಸರು ಈಗ ಎಲ್ಲಾ ಕಡೆನೂ ಕೂಡ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ನಿನ್ನೆಯಷ್ಟೇ ಬರೋಬ್ಬರಿ 108 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿರುವಂತಹ ವಿಜಯ್ ಅವರು ಮತ್ತೊಂದು ಕಡೆ ಸಾಲು ಸಾಲು ಸಿನಿಮಾ ಆಫರ್ಸ್ಗಳನ್ನ ಬಂದರೂ ಕೂಡ ಒಪ್ಕೊಳ್ದೇ ಇರುವಂತಹ ತ್ರಿಷಾ ಅವರು. ಇಷ್ಟಕ್ಕೂ ವಿಜಯ್ ಅವ್ರು ಗೆದ್ದಿರೋದಕ್ಕೂ ತ್ರಿಷಾ ಅವರ ಸಿನಿಮಾಗಳನ್ನ ಒಪ್ಕೊಳ್ದೇ ಇರೋದಕ್ಕೂ ಕಾರಣ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಸುಮನ್ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿದ್ವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9683766663. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಲಿವುಡ್ ಸೇರಿದಂತೆ ಸೌತ್ ಇಂಡಿಯಾ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂತಹ ವಿಭಿನ್ನ ನಟನೆಯ ಮೂಲಕ ಎಲ್ಲ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಂತಹ ಟಿವಿಕೆ ಪಕ್ಷದ ಅಧ್ಯಕ್ಷರಾಗಿರುವಂತಹ ವಿಜಯ್ ದಳಪತಿ ಅವರು ಬರೋಬ್ಬರಿ 108 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿ ಸದ್ಯ ಸಂಭ್ರಮಾಚರಣೆಯಲ್ಲಿ ತೇಲಾಡ್ತಾ ಇದ್ದಾರೆ. ಈ ಒಂದು ಸಂಭ್ರಮಾಚರಣೆ ಯಾವ ರೀತಿ ಮುಗಿಲ್ಮುಟ್ಟಿದೆ ಅನ್ನುವಂಥದ್ದು ತಮಿಳುನಾಡಿನ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಕೂಡ, ಹಾಗೆಯೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ತ್ರಿಷಾ ಅವ್ರಿಗೂ ಹಾಗೇನೆ ದಳಪತಿ ವಿಜಯ್ ಅವರ ಒಂದು ರಿಲೇಶನ್ಶಿಪ್ ಬಗ್ಗೆ ಎಲೆಕ್ಷನ್ ರಿಸಲ್ಟ್ ದಿನವೇ ಕಾಲಿವುಡ್ ಸಿನಿಮಾ ರಂಗದ ಬಹು ದೊಡ್ಡ ನಟಿಯೊಬ್ಬರು ಹಿಂಟ್ ಕೊಟ್ಟಿದ್ದಾರೆ. ಅವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ. ಆ ಹಿಂಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿದೆ, ಎಲೆಕ್ಷನ್ ರಿಸಲ್ಟು ಕೂಡ ಮೇ 4ರಂದು ಆಗಿತ್ತು. ತ್ರಿಷಾ ಅವರ ಹುಟ್ಟುಹಬ್ಬನೂ ಕೂಡ ಮೇ 4ನೇ ತಾರೀಕು ಆಗಿತ್ತು. ತ್ರಿಷಾ ಅವರ ಹುಟ್ಟುಹಬ್ಬ ಪ್ಲಸ್ ಎಲೆಕ್ಷನ್ ರಿಸಲ್ಟ್, ಈ ಎರಡೂ ಕಾರಣಗಳಿಂದ ತ್ರಿಷಾ ಅವರು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ದೇವರ ದರ್ಶನವನ್ನ ಪಡ್ಕೊಂಡು, ತಿಮ್ಮಪ್ಪನ ಆಶೀರ್ವಾದವನ್ನ ಪಡ್ಕೊಂಡು ಡೈರೆಕ್ಟ್ ದಳಪತಿ ವಿಜಯ್ ಅವರ ಮನೆಗೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬರ್ತಾರೆ. ಆ ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಹಾಗೇನೆ ಸಾಕಷ್ಟು ವೈರಲ್ ಆಗ್ತಾ ಇದೆ ಕೂಡ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ನಿಮ್ಗೆ ರಾಧಿಕಾ ಶರತ್ ಕುಮಾರ್ ಗೊತ್ತೇ ಇದೆ. ಯಾಕಂತಂದ್ರೆ ಕಾಲಿವುಡ್ ಅಷ್ಟೇ ಅಲ್ಲದೆ ಸೌತ್ ಸಿನಿಮಾ ರಂಗದಲ್ಲಿ ತುಂಬದೇ ಆದಂತಹ ಡಿಫರೆಂಟ್ ನಟನೆಯ ಮೂಲಕ ಎಲ್ಲ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಂಥವ್ರು. ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಬರ್ಡೇ ಬೇಬಿ ಅಂತ ಹೇಳ್ಬಿಟ್ಟು, ಹ್ಯಾಪಿ ಬರ್ಡೇ ಡಿಯರ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಅನ್ನ ಸ್ಟೇಟಸ್ಗೆ ಹಾಕೋದ್ರ ಮೂಲಕ ತ್ರಿಷಾ ಅವರಿಗೆ ವಿಶ್ ಮಾಡ್ತಾರೆ. ಅದರಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡ್ತಾರೆ, ವಾಟ್ ಎ ಗಿಫ್ಟ್ ಅನ್ನುವಂಥದ್ದನ್ನ. ಅಂದ್ರೆ ತ್ರಿಷಾ ಅವರ ಹುಟ್ಟುಹಬ್ಬಕ್ಕೆ ವಿಜಯ್ ಅವ್ರು ಗೆದ್ದಿರುವಂಥದ್ದು ಬಹುದೊಡ್ಡ ಗಿಫ್ಟ್ ಅನ್ನುವಂಥದ್ದು ರಾಧಿಕಾ ಶರತ್ ಕುಮಾರ್ ಅವರ ಒಂದು ಪೋಸ್ಟ್ ಸಾಕಷ್ಟು ಕಾರಣವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಅದು ನೋಡಿರುವಂತಹ ಪ್ರತಿಯೊಬ್ಬ ಸಿನಿ ಪ್ರೇಕ್ಷಕರಾಗಿರ್ಬೋದು, ವಿಜಯ್ ದಳಪತಿ ಆಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ತ್ರಿಷಾ ಅವರ ಅಭಿಮಾನಿಗಳಾಗಿರ್ಬೋದು, ಇವರಿಬ್ಬರು ರಿಲೇಶನ್ಶಿಪ್ ಅಲ್ಲಿರೋದು ಕನ್ಫರ್ಮ್ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗೆಯೇ 25 ವರ್ಷಗಳ ಹಿಂದೆ ಸಂಗೀತ ಅವರೊಟ್ಟಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಂತಹ ವಿಜಯ್ ಅವರು ಕೋರ್ಟಲ್ಲಿ ಸದ್ಯ ಅವರಿಬ್ಬರ ಒಂದು ಡಿವೋರ್ಸ್ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಸೊ ಅದರ ಬೆನ್ನಲ್ಲೇನೆ ಕೂಡ ಪೊಲಿಟಿಕಲ್ ಲೀಡರ್ ಆಗಿ, ಟಿವಿಕೆ ಪಕ್ಷದ ಅಧ್ಯಕ್ಷರಾಗಿ ತಮಿಳುನಾಡಿನ ಒಂದು ರಾಜಕೀಯ ರಣರಂಗದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿರುವಂಥದ್ದು. ಆಮೇಲೆ ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇನೆ, ತ್ರಿಷಾ ಅವರು ಯಾಕೆ ಸಿನಿಮಾಗಳನ್ನ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಸಾಲು ಸಾಲು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಂತಹ ತ್ರಿಷಾ ಅವರು ಈಗ ಯಾವುದೇ ಸಿನಿಮಾಗಳನ್ನ ಕೂಡ ಒಪ್ಕೊಳ್ತಾ ಇಲ್ಲ. ಸೂರ್ಯ ಅವರೊಟ್ಟಿಗೆ ರಿಲೀಸ್ ಆಗ್ಬೇಕಾಗಿರುವಂತಹ ಕರುಪ್ಪು ಅನ್ನುವಂತಹ ಒಂದು ಸಿನಿಮಾ ಬಿಟ್ರೆ ಯಾವುದೇ ಸಿನಿಮಾಗೂ ಕೂಡ ನಟಿ ತ್ರಿಷಾ ಅವರು ಸೈನ್ ಮಾಡ್ತಿಲ್ಲ. ಈ ಒಂದು ವಿಚಾರನೂ ಕೂಡ ತಮಿಳುನಾಡಿನ ಒಂದು ಸಿನಿ ಪ್ರೇಕ್ಷಕರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅದು ಯಾಕೆ ಅಂತಂದ್ರೆ, ತ್ರಿಷಾ ಹಾಗೆಯೇ ವಿಜಯ್ ಅವರ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ತಮಿಳುನಾಡಿನ ದೃಶ್ಯ ಮಾಧ್ಯಮಗಳಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು, ನೀವು ನೋಡಿರ್ಬೋದು. ಅವರಿಬ್ಬರು ಮದುವೆ ಆಗ್ತಾರೆ, ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅನ್ನುವಂತಹ ಸಾಕಷ್ಟು ವದಂತಿಗಳಾಗಿರ್ಬೋದು, ಮತ್ತಷ್ಟು ವಿಚಾರಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಅದರ ಬೆನ್ನಲ್ಲೇ ತ್ರಿಷಾ ಅವರು ಸಿನಿಮಾಗಳನ್ನ ಒಪ್ಕೊಳ್ದಿರೋದಕ್ಕೂ ಕಾರಣ ಏನಂತಂದ್ರೆ, ಒಂದು ದಳಪತಿ ವಿಜಯ್ ಅವರೊಟ್ಟಿಗೆ ಪಾಲಿಟಿಕ್ಸ್ಗೆ ತ್ರಿಷಾ ಅವರು ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಒಂದು ಗುಸುಗುಸು ಮಾತುಗಳು ಈಗ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅದರೊಟ್ಟಿಗೆ ಇನ್ನೊಂದು ಏನಂತಂದ್ರೆ, ತ್ರಿಷಾ ಅವರು ದಳಪತಿ ವಿಜಯ್ ಅವರನ್ನ ಮದುವೆ ಆದ್ಮೇಲೆ, ಅಂದ್ರೆ ಏನು ಸಂಗೀತ ಅವರೊಟ್ಟಿಗೆ ಡಿವೋರ್ಸ್ ಆದ್ಮೇಲೆ ತ್ರಿಷಾ ಮತ್ತೆ ದಳಪತಿ ವಿಜಯ್ ಅವರು
ಮದುವೆ ಆಗ್ತಾರೆ. ಅದಾದ ನಂತರ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳ್ತಾರಾ ಅನ್ನುವಂತಹ ವಿಚಾರನೂ ಕೂಡ ಚರ್ಚೆ ಆಗ್ತಾ ಇದ್ದಾರೆ. ಆದ್ರೆ ಈ ಒಂದು ಎರಡು ವಿಚಾರಕ್ಕೆ ಅಂದ್ರೆ ಪಾಲಿಟಿಕ್ಸ್ಗೆ ಬರ್ತಾರಾ ಅಥವಾ ದಳಪತಿ ವಿಜಯ್ ಅವರೊಟ್ಟಿಗೆ ಸಪ್ತಪದಿ ತುಳಿದು ಅವರಿಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರಾ, ಈ ಒಂದು ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಿಟ್ರೆ ಯಾವುದೇ ರೀತಿಯಾದಂತಹ ಅಧಿಕೃತ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ತಮಿಳುನಾಡಿನ ಒಂದಷ್ಟು ಜನರಾಗಿರ್ಬೋದು, ಸಿನಿ ಪ್ರೇಕ್ಷಕರಾಗಿರ್ಬೋದು, ಸಿನಿ ಪಂಡಿತರಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನ ಮಾತನಾಡ್ಕೊಳ್ತಾ ಇದ್ದಾರೆ. ಅದೇ ಒಂದು ವಿಚಾರಕ್ಕೆ ಅದೇ ಒಂದು ಸಮಯಕ್ಕೇನೆ ರಾಧಿಕಾ ಶರತ್ ಕುಮಾರ್ ಅವರು ಯಾವಾಗ ಈ ಒಂದು ಪೋಸ್ಟ್ ನ ಹ್ಯಾಪಿ ಬರ್ಡೇ ಬೇಬಿ, ಹ್ಯಾಪಿ ಬರ್ಡೇ ಡಿಯರ್, ವಾಟ್ ಎ ಗಿಫ್ಟ್ ಅಂತ ಹಾಕಿದ್ರು, ಆ ಒಂದು ಪೋಸ್ಟ್ಗೂ ಕೂಡ ಎಲ್ಲರೂ ಕೂಡ ಲಿಂಕ್ ಮಾಡಿಕೊಂಡು ಅವರವರ ಆಯಾಮಗಳಿಗೆ ತಕ್ಕಂತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂತಂದ್ರೆ, ಈಗಾಗಲೇ ಜನನಾಯಕನ್ನ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು. ವಿಜಯ್ ನಟನೆಯ ಕೊನೆಯ ಸಿನಿಮಾ ಇದು. ಬೆಳ್ಳಿ ಪರದೆಯಲ್ಲಿ ಆರ್ಭಟ ಮಾಡ್ತಾರೆ. ರಾಜಕೀಯ ಒಂದು ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಅವರು ಬೆಳ್ಳಿ ಪರದೆಯನ್ನ ಬೆಳಗ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಕಾರಣಾಂತರಗಳಿಂದ ಹಾಗೂ ಸಾಕಷ್ಟು ಕಾಂಟ್ರವರ್ಸಿಗಳಿಂದ ಜನನಾಯಕನ್ನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಸ್ಟಾಪ್ ಆಗಿದೆ. ಮೇ 8ಕ್ಕೆ ಬರ್ತಾರೆ ಅನ್ನುವಂತಹ ವಿಚಾರನೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಆದ್ರೆ KVN ಪ್ರೊಡಕ್ಷನ್ ಅವರು ಮೇ 8ನೇ ತಾರೀಕೆ ರಿಲೀಸ್ ಮಾಡ್ತಾರಾ ಅಥವಾ ಮೇ 15ಕ್ಕೆ ಪೋಸ್ಟ್ಪೋನ್ ಮಾಡ್ತಾರಾ, ಅಥವಾ ಈ ಒಂದು ಬಿಸಿ ಈಗ ಸದ್ಯ ವಿಜಯ್ ಅವರ ತಳಪತಿ ವಿಜಯ್ ಅವರ ಹೆಸರು ಏನು ಈಗ ಸಾಕಷ್ಟು ಚಾಲ್ತಿಯಲ್ಲಿದೆ ತಮಿಳುನಾಡಿನ ಒಂದು ರಾಜ್ಯದಲ್ಲಿ, ಆ ಒಂದು ಬಿಸಿ ಇದ್ದಾಗಲೇ ರಿಲೀಸ್ ಮಾಡಿಬಿಟ್ರೆ KVN ಪ್ರೊಡಕ್ಷನ್ ಅವ್ರಿಗೆ ಹಾಕಿರುವಂತಹ ದುಡ್ಡು ವಾಪಸ್ ಬರುತ್ತಾ, ಅವರ ಒಂದು ಲಾಭವನ್ನ ಅವ್ರು ನೋಡಬಹುದಾ, ಆ ಒಂದು ವಿಜಯ್ ನಟನೆಯ ಕೊನೆಯ ಸಿನಿಮಾವನ್ನ ಎಲ್ಲಾ ಸಿನಿ ಪ್ರೇಕ್ಷಕರು ಆ ಒಂದು ಗೆಲುವಿನ ಸಂಭ್ರಮದಲ್ಲೇ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಬಹುದಾ ಅನ್ನುವಂತಹ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಸಿನಿಮಾ ಟೀಮ್ ಕಡೆಯಿಂದ ಆಗಿರ್ಬೋದು, KVN ಪ್ರೊಡಕ್ಷನ್ ಕಡೆಯಿಂದ ಆಗಿರ್ಬೋದು, ವಿಜಯ್ ಅವರ ಕಡೆಯಿಂದ ಆಗಿರ್ಬೋದು, ಮೇ 8ನೇ ತಾರೀಕೆ ಬರುತ್ತಾ ಅಥವಾ ಇಲ್ಲ ಅಂತಂದ್ರೆ ಮೇ 15ಕ್ಕೆ ಬರುತ್ತಾ ಜನನಾಯಕನ್ ಅನ್ನುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಈಗಂತೂ ರಿಲೀಸ್ ಮಾಡಿಬಿಟ್ರೆ ನಿಜವಾಗ್ಲೂ ಹೇಳಬಹುದು ಜನನಾಯಕನ್ ಸಿನಿಮಾಗೆ ಅತಿ ದೊಡ್ಡ ಯಶಸ್ಸು ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಒಂದು ಹೈಪ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಹ್ಯೂಜ್ ಲೆವೆಲ್ ಅಲ್ಲಿ ಆಗಿರ್ಬೋದು, ವಿಜಯ್ ಅವರ ಹೆಸರು ತಮಿಳುನಾಡಲ್ಲಿ ತಳ್ಕಾಡ್ತಾ ಇರುವಂತದ್ದು. ಸೊ ಇದಿಷ್ಟು ಒಂದು ಪಾಲಿಟಿಕ್ಸ್ಗೆ ತ್ರಿಷಾ ಅವ್ರ ಎಂಟ್ರಿ ಕೊಡ್ತಾರಾ, ದಳಪತಿ ವಿಜಯ್ ಅವರನ್ನ ಮದುವೆ ಆಗ್ತಾರಾ, ಅದಾದ ನಂತರ ಜನನಾಯಕನ್ ರಿಲೀಸ್ ಆಗುತ್ತಾ, ಸಾಕಷ್ಟು ಅವರವರ ಆಯಾಮಗಳಿಗೆ ತಕ್ಕಂತೆ ಎಲ್ಲ ತಮಿಳುನಾಡಿನ ಜನತೆ ಮಾತನಾಡ್ಕೊಳ್ತಾ ಇರುವಂತದ್ದು. ಇದಾಗಿತ್ತು ಇವತ್ತಿನ ಸುಮನ್ ಟಿವಿ ಅಪ್ಡೇಟ್ಸ್. ಮುಂದಿನ ಅಪ್ಡೇಟ್ಸ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.